ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿವು, ನಾನೊಂದು ಮಾತು ಹೇಳಪ್ಪ. ನಿಮ್ಮ ತಾಯಿ ಹೆಸರು ಹಾಕಿಸ್ಬಾರ್ದು ಅಂತ ಯಾವ ಉದ್ದೇಶನೂ ನನಗಿಲ್ಲ. ನಮ್ಮ ಶಿವು ತಂಗಿರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ. ರತ್ನ ಈ ಮನೆಗೆ ಹಿರಿಮಗಳು. ಉಳಿದ ತಂಗಿರ ಮದುವೆ ಹೇಗೋ ಆಗೋಯ್ತು, ರತ್ನನ ಮದುವೆ ಆಗಲಿಲ್ವಲ್ಲ ಅಂತ ತುಂಬ ಕೊರಗಿತ್ತು ನಮ್ಮ ಶಿವುಗೆ. ಈಗ ಅವಳ ಮದುವೆ ನಿಶ್ಚಯ ಆಗಿದೆ. ಇಂಥ ಸಮಯದಲ್ಲಿ ಶಾರದಮ್ಮನ ಹೆಸರು ಲಗ್ನ ಪತ್ರಿಕೆಯಲ್ಲಿ ಹಾಕಿದ್ರೆ ಊರು ಜನ ಇದನ್ನು ನೋಡಿ ಮದುವೆಗೆ ಬರದೇ ಇದ್ರು. ಆಗ ಈ ಮದುವೆಗೆ ಬೆಲೆ ಇರುತ್ತಾ? ಆ ದೃಷ್ಟಿಯಿಂದ ಲಗ್ನ ಪತ್ರಿಕೆಯಲ್ಲಿ ಅವರ ಹೆಸರು ಹಾಕಿಲ್ಲ ಅಷ್ಟೇಪ್ಪ. ಅದು ಬಿಟ್ಟರೆ ನಿಮ್ಮ ತಾಯಿ ಬಗ್ಗೆ ನನಗೆ ಯಾವ ದ್ವೇಷನೂ ಇಲ್ಲ. ಅಯ್ಯೋ ಮಾವ, ನೀವಿದ್ನೆಲ್ಲ ಹೇಳ್ಬೇಕಾ? ನೀವೇನೇ ಮಾಡಿದ್ರು ನಮ್ಮನೆ ಒಳ್ಳೇದಕ್ಕೆ ತಾನೇ ಮಾಡೋದು. ನೀವಿದ್ನೆಲ್ಲ ಬುಡಿಸಿ ಹೇಳ್ಬೇಕಾ? ಅಕಸ್ಮಾತ್ ನೀವು ಈ ಪತ್ರಿಕೆನಾಗೆ ಆ ಹೆಂಗ್ಸಿನ ಹೆಸರು ಹಾಕಿದ್ರು ನಾನೇ ಬೇಡ ಅಂತಿದ್ದೆ, ನಾನೇ ಕಿತ್ತಾಕ್ತಿದ್ದೆ. ಏನು ಶಿವು, ಮಗಳ ಮದುವೆ ಪತ್ರಿಕೆನಲ್ಲಿ ತಾಯಿ ಹೆಸರು ಇರಬಾರ್ದು ಅಂತೀಯಲ್ಲ? ಆಯ್ತು, ನಿನ್ ಹಠ ನಿನ್ಗಾದ್ರೆ ನನ್ನ ಹಠ ನಂಗೆ. ನನ್ನ ಹೆಂಡತಿ ಹೆಸರು ಪತ್ರಿಕೆಯಲ್ಲಿ ಇಲ್ಲ ಅಂದಮೇಲೆ ನನ್ನ ಹೆಸರು ಪತ್ರಿಕೆಯಲ್ಲಿ ಬಿಲ್ಕುಲ್ ಬೇಡ. ನಾನು ಈ ಮದುವೆ ಬಗ್ಗೆ ಯಾವ ಕೋಪದಲ್ಲೂ ಮಾತಾಡ್ತಿಲ್ಲ. ಆದ್ರೆ ನೀನ್ ನನ್ನಂಗೆ ಅವನ ತಾಯಿ ಮೇಲಿನ ಕೋಪನೇ ತೊಡೆದು ಅಂದಮೇಲೆ ನನಗೆ ನನ್ನ ಹೆಂಡ್ರ ಮೇಲಿನ ಪಿರುತಿನೇ ತೊಡೆದು. ಲಗ್ನ ಪತ್ರಿಕೆಯಲ್ಲಿ ನನ್ನ ಮಾವಯ್ಯ ಅತ್ತೆ ಹೆಸರು ಇಲ್ಲ ಅಂದ್ರೆ ಕಾಡಲ್ಲಿ ನನ್ನ ಹೆಸರು ಬರ್ಕೂಡ್ದು. ಪಾರು, ನೀನು ಹಿಂಗ್ ಮಾಡಿಯ ಪಾರು? ಅಲ್ಲ, ಪರಿಸ್ಥಿತಿ ಎಲ್ಲ ನಿಂಗೆ ಗೊತ್ತೈತೆ, ಆದ್ರೂ ಹಿಂಗ್ ಹಠ ಮಾಡಿಯಲ್ಲ. ನಮ್ಮನೇಲಿ 3 ಜನನು ಬೇಕು ಅಂತಿದ್ರು, ನೀನೊಬ್ಬ ಬೇಡ ಅಂತಿದ್ಯಲ್ಲ, ನಿಂದ್ಯಾವ ಹಠ ಮಾವ? ಪಾರ್ವತಿ, ಹತ್ತದ ಮೇಲೆ ಮಳೆ ಹೊಯ್ದ್ರೆ ಹೆತ್ತ ತಾಯಿ ಕೂಡ ಮಕ್ಕಳಿಗೆ ಇಟ್ಟಿಕ್ಕೋದಿಲ್ಲ. ಜಗತ್ತಲ್ಲಿ ಕೆಲವು ಪ್ರಕಾರ ನಡೀತಾ ಹೋಗ್ತಿರುತ್ತೆ. ಅದನ್ನು ಹಾಗೆ ಹೋಗೋದಕ್ಕೆ ಬಿಟ್ಬಿಡ್ಬೇಕು, ತಡಿಬಾರ್ದು ಅಲ್ವಾ? ಹರಿಯೋ ನದಿಗೆ ಅಣೆಕಟ್ಟು ಕಟ್ಟಿದ್ದಕ್ಕೆ ಲಕ್ಷಾಂತರ ಜನ ಊಟ ಮಾಡ್ತಿದ್ದಾರೆ. ಹರ್ಕೊಂಡು ಹೋಗ್ಲಿ ಅಂತ ಹಾಗೆ ಬಿಟ್ಬಿಟ್ರೆ ಆಗುತ್ತಪ್ಪ? ನನಗೆ ನನ್ನ ಗಂಡ ನನ್ನ ನಾದ್ನಿರು ಎಷ್ಟು ಮುಖ್ಯನೋ, ನನ್ನ ಅತ್ತೆ ಮಾವಯ್ಯನೂ ಅಷ್ಟೇ ಮುಖ್ಯ. ಈ ಒಂದು ಹೆಸರಿಗೋಸ್ಕರ ನೀನು ನೀಟೊಂದು ಎಳೆದಾಡ್ತಿದ್ಯಲ್ಲ ಪಾರು. ಮಾವಂಗೆ ಏಟೊಂದು ನೋವು ಹಾಕಿಲ್ಲ. ನೀನು ಹಿಂಗೆ ನೋವು ಮಾಡಿ ಮಾಡಿ ಮಾವ ಹಿಂಗೆ ಮತ್ತೆ ಕೋಪ ಹತ್ಕೊಂಡು ಮಾವ ಎಲ್ಲಾದ್ರೂ ಹೊಂಟೋಗ್ಬಿಟ್ರೆ ನಮ್ಮ ರತ್ನವನ್ ಗತಿ. ಅಲ್ಲ, ಈ ಮದುವೆ ನೆರವೇರ್ತದೆ ಅಂತ ಹೊಸ ಯೋಚನೆ ಮಾಡಿದ್ಯಾ? ಬ್ರಹ್ಮ ಬಂದ್ರು ಮದ್ವೆ ತಡೆಯಕ್ ಹಾಕಿಲ್ಲ.
ಯಾಕಂದ್ರೆ ತಾಲಿ ಕಟ್ಬೇಕಾಗಿರೋನು ನಾನು. ಯಾರು ಏನೇ ಅಂದ್ರು ಜೀವ ಹೋದ್ರು ರತ್ನನ್ ಕೂಡ ಮಾತೇ ಇಲ್ಲ. ಅಲ್ಲ ದಣಿ, ಮದುವೆನೇ ಮಾಡ್ಸಕ್ಕಿಲ್ಲ ಅಂತ ಆ ಶಿವು ಪದ್ರು ಕೊಡ್ತಾವನೆ ಅಂತಾದ್ರಾಗೆ ನೀವು ಕಾಲ್ಡ ಹಿಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಏ ದಡ್ಡ, ಅಟ್ಟದಿಂದ ಬಿದ್ದವನಿಗೆ ದಡಿ ತಗೊಂಡು ಬಡಿಬೇಕು. ಆಗಲೇ ಬೀಳಿಸಿದ್ದಕ್ಕೂ ಬೆಲೆ, ಬಡ್ದಿದ್ದಕ್ಕೂ ಬೆಲೆ ಅಲ್ವಾ? ಅಪ್ಪಯ್ಯ ಅರ್ಥ ಆಯ್ತಿಲ್ಲ. ಇನ್ನು ಮದುವೆನೇ ನಡೆಯಲ್ಲ, ಮುರಿದೋಯ್ತು. ನಮ್ಮ ರತ್ನಿಗೆ ಕಂಕಣ ಭಾಗ್ಯ ಕೂಡು ಬರಲ್ಲ. ಎಲ್ಲ ಈ ಹೆಂಗ್ಸಿಂದಾನೆ. ಇನ್ನವಳ ಮದುವೆ ಕನಸಿನ ಮಾತು, ಹಾಗೆ ಕನ್ಯೆಯಾಗಿ ಸತ್ತೋಗ್ತಾಳೆ ಅಂತ ಶಿವು ಭಯ ಪಡ್ತಿರ್ತಾನೆ. ಜೊತೆಯಲ್ಲಿ ರತ್ನ, ಅಯ್ಯೋ ನನ್ನ ಅದೃಷ್ಟ ಇಷ್ಟೇ, ನನಗೆ ತಾಳಿ ಭಾಗ್ಯನೇ ಇಲ್ಲ, ನಾನು ದರಿದ್ರದವಳು ಅಂತ ಅಳ್ತಾ ಇರ್ತಾಳೆ. ಇದು ನಮಗೆ ಸುವರ್ಣ ಅವಕಾಶ. ಇಂಥ ಹೊತ್ತಿನಲ್ಲಿ ಯಾರಿಗೂ ಏನು ಹೇಳದೆ ಸೀದಾ ಲಗ್ನ ಪತ್ರಿಕೆ ಹಿಡ್ಕೊಂಡು ಶಿವು ಮನೆಗೆ ಹೋಗ್ತೀನಿ ಅಂತ ಇಟ್ಕೋ. ಆಗ ಶಿವು ಜೊತೆಗೆ ರತ್ನನ ದೃಷ್ಟಿನಲ್ಲಿ ಕೂಡ ನಾನು ದಶಾವತಾರ ಎತ್ತಿರೋ ದೇವರಾಗ್ಬಿಡ್ತೀನಿ. ಇಷ್ಟೊಂದೆಲ್ಲ ನಡೀತಿದ್ರು ಏನು ಮಾತಾಡದೆ ದೊಡ್ಡದನ್ನ ತೋರಿಸ್ಬಿಟ್ರೆ ನಮ್ಮ ಪಾಲಿನ ದೇವ್ರು ಮಾವಯ್ಯ ನೀವು. ಇನ್ನು ಜೀವನದಲ್ಲಿ ಎಂಥದೇ ಸಂದರ್ಭ ಬಂದರೂ ಕೂಡ ಅವರುಗಳು ನನ್ನ ಮೇಲೆ ಅನುಮಾನ ಪಡಲ್ಲ. ಶಿವುಗೆ ಹೇಗಿದ್ರು ನಾನೇ ದೇವರು, ಆದರೆ ರತ್ನ ಹಾಗಲ್ಲ. ಬುದ್ಧಿವಂತೆ, ಓದ್ಕೊಂಡಿರೋವಳು, 4 ಜನಕ್ಕೆ ಪಾಠ ಹೇಳ್ಕೊಡೋಳು. ಅಂಥವಳನ್ನ ಬಗ್ಗು ಬಡಿಬೇಕು ಅಂದರೆ ನಂಬಿಕೆನೇ ಮುಖ್ಯ. ಆ ನಂಬಿಕೆ ಬರಬೇಕು ಅಂದರೆ ಅವ್ರನ್ನ ಬಾಣಲೆಗೆ ಹಾಕಿ ಬಿಸಿ ಬಿಸಿ ಮಾಡಬೇಕು. ಅವರು ವಿಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ಅಂಥ ಸಮಯದಲ್ಲಿ ನಾನು ಹೋಗಿ ತಣ್ಣೀರು ಕೊಟ್ಟು ಸಮಾಧಾನ ಮಾಡಿದ್ರೆ ಆಗ ನಾನೇ ಯಾರು ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ